ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಟ್ರೋಲರ್ಸ್ ಕಾಟ ಮಾತ್ರ ತಪ್ತಾನೆ ಇಲ್ಲ. ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಟ್ರೋಲರ್ಸ್ ಗಳ ಮೇಲೆ ಒಂದಷ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ, ಎತ್ತ, ಏನಾಯ್ತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಾನು ಚಂದನ. ಈಗ ಸೈಬರ್ ಕ್ರೈಮ್ಗೆ ಸಾಕಷ್ಟು ಜನ ಹೆಣ್ಮಕ್ಳಾಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು ಹೋಗಿ ಕಂಪ್ಲೇಂಟ್ ನ ಕೊಡ್ತಾನೆ ಇರ್ತಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಫೇಕ್ ಅಕೌಂಟ್ಸ್ ನಿಂದ ಅವರಿಗೆ ಕೆಟ್ಟದಾಗಿ ಮೆಸೇಜ್ಗಳು ಬರ್ತಾನೆ ಹೋಗ್ತಾ ಇರತ್ತೆ. ಅದೇ ರೀತಿಯಾದಂತಹ ಪ್ರಾಬ್ಲಮ್ ನ ಈ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಫೇಸ್ ಮಾಡಿದ್ರು. ಆದ್ರೆ ಇಂದು ಒಂದು ಟ್ವಿಟರ್ ಅಕೌಂಟ್ ಇಂದ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ತುಂಬಾ ಕೆಟ್ಟದಾಗಿ ಒಂದಷ್ಟು ಪೋಸ್ಟ್ ಗಳನ್ನ ಮಾಡ್ತಾನೆ ಇದ್ರು. ಇದನ್ನ ನೋಡಿದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಆ ಪೋಸ್ಟ್ ಅನ್ನ ಸ್ಕ್ರೀನ್ ಶಾಟ್ ಹಿಡಿದು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳು ನಮ್ಗೆ ಒಂದಷ್ಟು ಕೆಟ್ಟ ಮೆಸೇಜ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೈಬರ್ ಕ್ರೈಮ್ ಹತ್ರ ಹೋಗಿದ್ರು. ಅದಾದ್ಮೇಲೆ ಅದೇ ದಾರಿಯನ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಹಿಡಿದಿದ್ರು. ಆ ರೀತಿಯಾಗಿ ಹೋದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಸತತ 150 ಪೋಸ್ಟ್ ಗಳ ಕುರಿತಾಗಿ ಒಂದಷ್ಟು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಇದಕ್ಕೆ 473 ಪೇಜ್ ಇರುವಂತಹ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗತ್ತೆ. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಅಷ್ಟಕ್ಕೆ ಕೂರ್ದೆ ತನಿಖೆ ತುಂಬಾ ಸ್ಪೀಡ್ ಆಗಿ ಆಗ್ಬೇಕು ಅಂತ ಹೇಳಿ ಕಮಿಷನರ್ ಹತ್ರ ಕೂಡ ಹೋಗಿ ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಾರೆ. ಆಗ 6 ಜನನ ಬಂಧಿಸ್ತಾರೆ ಪೊಲೀಸ್ ಅವರು. ಅದಾದ್ಮೇಲೆ ಫೇಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ಇದೇ ರೀತಿಯಾಗಿ ಮತ್ತೆ ಈ ಟ್ರಾಲರ್ಸ್ ಗಳ ಹಾವಳಿ ಅವರಿಗೆ ತಪ್ತಾನೆ ಇಲ್ಲ. ಮತ್ತೆ ಟ್ವಿಟರ್ ನಲ್ಲಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಕಿಡಿಗೇಡಿ ಇವರ ಚಾರಿತ್ರ್ಯ ವಧೆ ಕೂಡ ಮಾಡಿದ್ದಾನೆ. ಅಂದ್ರೆ ಕ್ಯಾರೆಕ್ಟರ್ ಹಸಾಲ್ಟ್ ಮಾಡಿರೋದು ಅಲ್ಲದೆ ಅವರ ಬಗ್ಗೆ, ಅವರ ವೈಯಕ್ತಿಕ ಜೀವನದ ಬಗ್ಗೆ, ಹಾಗೆ ದರ್ಶನ್ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕೂಡ ಅಲ್ಲಿ ಬರ್ದು ಹಾಕಿದ್ದಾರೆ. ಈಗ ಸದ್ಯ ಆ ಏನು ಡ್ಯಾಶ್ ಯೂನಿವರ್ಸಿಟಿ ಅಂತ ಇತ್ತು, ಆ ಟ್ವಿಟರ್ ಅಕೌಂಟ್ ಡಿಲೀಟ್ ಆಗಿದೆ. ಆದ್ರೂ ಕೂಡ ಇವರು ಸುಮ್ನೆ ಇಲ್ಲದೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪೊಲೀಸರ ಹತ್ರ ಹೋಗಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಂದ್ರೆ ಇದು ಬರೀ ಸೆಲೆಬ್ರಿಟಿಗಳಿಗೆ ಆಗುವಂತಹ ಒಂದಷ್ಟು ವಿಚಾರಗಳು ಅಂತ ಹೇಳೋದಿಕ್ ಬರೋದಿಲ್ಲ. ಸಾಕಷ್ಟು ಜನ ಈ ರೀತಿಯಾದಂತಹ ತೊಂದರೆಗಳನ್ನ ಕೂಡ ಹೆದರ್ಸ್ತಾ ಇರ್ತಾರೆ. ಅದಲ್ಲದೆ ಈ ರೀತಿಯಾದಂತಹ ಚಾರಿತ್ರ್ಯ ವಧೆ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ ಮೊರೆ ಹೋದ್ರೆ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ರೀತಿಯಾದಂತಹ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಇವ್ರು ತೋರ್ಸ್ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ವಿಜಯಲಕ್ಷ್ಮಿ ಅವರಿಗೆ ಬಹಳಷ್ಟು ಕಿರುಕುಳಗಳು ಆಗಾಗ ಅಂದ್ರೆ ಬರ್ತಾನೆ ಹೋಗ್ತಾ ಇರತ್ತೆ. ಅವರಿಗೂ ಕೂಡ ಇದರಿಂದ ಬೇಸತ್ ಹೋಗಿದ್ದಾರೆ. ಯಾವಾಗೆಲ್ಲ ಅವ್ರಿಗೆ ಒಂದ್ ರೀತಿಯಾದಂತಹ ಪೋಸ್ಟ್ ಗಳನ್ನ ನೋಡ್ತಾರೆ, ಅದ್ರ ಮೂಲಕ ಅವರು ಸೈಲೆಂಟ್ ಆಗಿ ಕೂತ್ಕೊಳ್ದೆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾನೆ ಇರ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.